ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಮೇ 19, 2026ನೇ ಇಸ್ವಿ ಮಂಗಳವಾರ. ಆರಿದ್ದ ನಕ್ಷತ್ರ ಮಿಥುನ ರಾಶಿಯಲ್ಲಿ ಚಂದ್ರನ ಯುತಿ ಇದೆ, ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಅಪಮಾನದ ಭೀತಿ ಇರುತ್ತೆ, ಸಹೋದರರಿಂದ ಕಿರುಕುಳ ಇರುತ್ತೆ, ಅಶುಭ ಫಲ ಜಾಸ್ತಿ ಇದೆ. ಬಹಳ ಎಚ್ಚರಿಕೆಯಿಂದ ಇರಿ, ಗಣಪತಿಯನ್ನು ಸ್ಮರಣೆ ಮಾಡಿ. ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರ, ಗುರು, ಶುಕ್ರ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ. ಧನಾಧಿಪನು ದ್ವಿತೀಯದಲ್ಲಿ, ಆದ್ದರಿಂದ ಧನಲಾಭ ಹೇರಳವಾಗಿರುತ್ತೆ, ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಮಿಷ್ಟಾನ್ನ ಭೋಜನದಲ್ಲಿಯೂ ಮಿಷ್ಟಾನ್ನ ಭೋಜನ, ವಿಶೇಷವಾಗಿರ್ತಕ್ಕಂಥ ಭೋಜನದ ಪ್ರಾಪ್ತಿ ಇದೆ. ನಿಮಗೆ ಸರ್ವ ಸೌಖ್ಯ ಇದೆ, ಇವತ್ತು ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ತ್ರಿಗ್ರಹ ಯೋಗ ಇರುವುದರಿಂದ ನಿಮಗೆ ಅರಿವಿಲ್ಲದಂತೆ ಧನ ನಷ್ಟ ಆಗುವ ಸಂಭವವಿದೆ. ಒಳ್ಳೆಯ ಕಾರ್ಯಕ್ಕೆ ಆದರೂ ಕೂಡ ಎಚ್ಚರಿಕೆಯಿಂದಿರಿ. ಸಿಂಹರಾಶಿಯವರಿಗೆ ಏಕಾದಶದಲ್ಲಿ ತ್ರಿಗ್ರಹ ಯೋಗ ಇರುವುದರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಇವತ್ತಿನ ದಿನ ಇದೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರಿಗೂ ಕೂಡ ದಶಮದಲ್ಲಿ ತ್ರಿಗ್ರಹ ಯೋಗ ಇರುವುದರಿಂದ ಉದ್ಯೋಗದಲ್ಲಿ ಸೌಖ್ಯ ಇದೆ. ತುಲಾ ರಾಶಿಯವರಿಗೂ ಕೂಡ ಭಾಗ್ಯದಲ್ಲಿ ಚಂದ್ರ, ಗುರು, ಶುಕ್ರ ಇರುವುದರಿಂದ ನಿಮಗೆ ವ್ಯವಹಾರಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಜಯ ಇದೆ. ವೃಶ್ಚಿಕ ರಾಶಿಯವರಿಗೂ ಕೂಡ ಅಷ್ಟಮದಲ್ಲಿ ಚಂದ್ರನಿರುವುದರಿಂದ, ಅಷ್ಟಮದಲ್ಲಿ ಗುರು ಇರುವುದರಿಂದ, ಅಷ್ಟಮದಲ್ಲಿ ಶುಕ್ರನಿರುವುದರಿಂದ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಗತ್ಯ. ಬಾಲ ತ್ರಿಪುರ ಸುಂದರಿ ದೇವಿಯನ್ನು ಆರಾಧಿಸಿ. ಧನುರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಲಾಭ ಇದೆ ಇವತ್ತು. ಧನುರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ಶುಭ ಫಲವಿದೆ, ಗುರುವನ್ನು ಸ್ಮರಿಸಿ. ಮಕರ ರಾಶಿಯವರಿಗೂ ಕೂಡ ಸ್ವಲ್ಪ ಅಪಮಾನದ ಭೀತಿ ಇರುತ್ತೆ, ಶತ್ರುಗಳ ಬಾಧೆ ಇರುತ್ತೆ. ನೀವು ದುರ್ಗೆಯನ್ನು ಸ್ಮರಿಸಿ ಇಂದಿನ ದಿನವನ್ನು ಕಳೆಯಬೇಕು. ಕುಂಭರಾಶಿಯವರಿಗೆ ಶುಭ ಫಲ ಜಾಸ್ತಿ ಇದೆ, ಗುರುವಿನ ಸ್ತೋತ್ರವನ್ನು ಪಠಿಸಿರಿ. ಮೀನರಾಶಿಯವರಿಗೆ ನಿಮಗೆ ಗೃಹ ಸೌಖ್ಯ ಇದೆ, ವಾಹನ ಸೌಖ್ಯ ಇದೆ, ಆದರೂ ಕೂಡ ಶನಿಯ ಪ್ರಭಾವ ಜಾಸ್ತಿ ಇರುತ್ತೆ. ನೀವು ಕೂಡ ಆಂಜನೇಯನ ಸ್ತೋತ್ರವನ್ನು ಪಠಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಪ್ರಪಂಚ ಪರ್ಯಟನೆ